ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम्। अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मंगलम्। ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ. ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನುವುದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ಈ ಮಿಥುನ ರಾಶಿಯವರಿಗೆ ಆಗುವಾಗ 12ರಲ್ಲಿ ಗುರು ಬರ್ತಾನೆ. ಇಷ್ಟರವರೆಗೆ ಲಾಭದಲ್ಲಿ ಗುರು ಇದ್ದ, ಈಗ 12ನೇ ಮನೆಗೆ ಪ್ರವೇಶ ಮಾಡಿದ್ದರಿಂದ 12ರ ಗುರು ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ ದ್ವಾದಶೇ ಅಧ್ವ ನಿವಿ ಲೋಮ ದುಃಖ ಭಾಕ್ ಅಂತ ಹೇಳ್ತಾರೆ. ಅಂದ್ರೆ ದುಃಖ ಭಾಕ್ 12ನೇ ಮನೆಯಲ್ಲಿ ಅವನು ಸಂಚಾರ ಮಾಡುವ ಸಂದರ್ಭದಲ್ಲಿ ನಾವು ಎಲ್ಲಾದರೂ ಪ್ರಯಾಣ ಹೋದಾಗ ಪ್ರಯಾಣದಲ್ಲಿ ತೊಡಕುಂಟಾಗುವಂತಹದ್ದು, ಅದರಿಂದಾಗಿ ದುಃಖವನ್ನ ಪಡೆಯುವಂತಹದ್ದು, ಅಥವಾ ಈ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳು ಆಲ್ರೆಡಿ ಒಂದು ವ್ಯವಹಾರದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ವ್ಯವಹಾರವನ್ನು ಮಾಡ್ತಾ ಒಂದು ಬಿಸ್ನೆಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅದರಲ್ಲಿ ಅನೇಕ ವಿಧವಾದ ಹಣವನ್ನು ಕಳಕೊಳ್ಳುವಂತಹದ್ದು 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಂತಹ ಕಾಲವಾದ್ದರಿಂದ ಅನೇಕ ವಿಧವಾದ ವಿಘ್ನಗಳು. ಜೊತೆಗೆ ಈಗ ಫಾರಿನ್ಗೆ ಹೋಗಿ ಒಳ್ಳೆ ಬಿಸ್ನೆಸ್ ಅನ್ನು ತರಬೇಕು ಅಂತ ಹೇಳಿ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಸಂಚಾರ ಮಾಡಿ ಬರ್ತೇವೆ, ಆದರೆ ಯಾವುದು ವರ್ಕೌಟ್ ಆಗದೇ ಇರುವಂತಹದ್ದು, ಈ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಆದ್ರಿಂದ ರಥೋದ್ಧತ ಎಂಬತಕ್ಕಂತಹ ವೃತ್ತವನ್ನ ಸಂಚಾರ ಮಾಡಿದ್ದರಿಂದ ನಾವು ಈ ರಥವೇರಿರ್ತಕ್ಕಂತಹ ಸೂರ್ಯನ ಸ್ಮರಣೆಯನ್ನ ವಿಶೇಷವಾಗಿ ಮಾಡ್ತಾ ಬರುವಂತಹದ್ದು, ಆ ಸೂರ್ಯೋದಯ ಕಾಲದಲ್ಲಿ ಸೂರ್ಯ ನಮಸ್ಕಾರಗಳನ್ನು ಮಾಡುವಂತಹದ್ದು, ಈ ರೀತಿಯಾಗಿ ಮಾಡಿದಾಗ ಮಿಥುನ ರಾಶಿಯವರಿಗೆ ಬರಬಹುದಾದಂತಹ ಸಮಸ್ಯೆಯಿಂದ ತಾವು ದೂರ ಆಗಬಹುದಾಗಿದೆ.